ಆಯ್ತಾ. ಹೌದು. ಇವಾಗ ಕ್ವಾರ್ಟರ್ದಲ್ಲಿ ಒಂದು ಅಟ್ಯಾಕ್ ಆಯ್ತು ಹೌದು. ಅವರ ಹೆಡ್ ಕ್ವಾರ್ಟರ್ಸಿಗೆ ಅಲ್ಲಿ ಹೌದು. ರಾವಲ್ಪಿಂಡಿ. ಹೌದು. ಸೊ ಅಟ್ಯಾಕ್ ಆಗ್ತಾ ಇದೆ ಈಗ. ಆರ್ಮಿ ಅವರ ಬೇಸಸ್ ಕಂಟೋನ್ಮೆಂಟ್ ಅಟ್ಯಾಕ್ ಆಗ್ತಾ ಇದೆ. ಲಾಹೋರ್ನಲ್ಲಿ ಕಂಟೋನ್ಮೆಂಟ್ ಅಟ್ಯಾಕ್ ಆಯ್ತು. ಹೌದು. ಆಯ್ತಾ. ಅವ್ರಿಗೆ ಗೊತ್ತಿದೆ ಈಗ ಯಾವ ರೀತಿಯಲ್ಲಿ ಇರಾಕ್ ನಲ್ಲಿ ನಮ್ಮ ಸದಾಂ ಹುಸೇನನ್ನ ತೆಗೆದ್ರು, ಭೂಮಿಯಿಂದ ತೆಗೆದ್ರು. ಹಾಗೆ ಆ ಪರಿಸ್ಥಿತಿ ಬರ್ತದೆ ಈಗ. ಹ್ಮ್. ಸೊ ಇವಾಗಲೇ ನಿಮಗೆ ಗೊತ್ತಿದ್ದಾಗೆ ಕರಾಚಿ ಪೋರ್ಟ್ ಅನ್ನು ನಾವು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದಾಗ ಅಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿದೆ. ಹೌದು. ರಾವಲ್ಪಿಂಡಿಯಲ್ಲಿ ದೊಡ್ಡ ಅಟ್ಯಾಕ್ ಆಗ್ತಾ ಇದೆ. ಈ ಕಡೆ ಲಾಹೋರ್ನಲ್ಲಿ ಅವರ ರಡಾರ್ ಸಿಸ್ಟಮ್ ಎಲ್ಲ ಪ್ಯಾರಲೈಸ್ ಆಗಿದೆ. ಹೌದು. ಸೊ ಅವರು ಎಲ್ಲ ಕಡೆಯಲ್ಲೂ ಪ್ರಯತ್ನ ಪಡ್ತಾರೆ. ಯಾಕಂತಂದ್ರೆ ನೋಡಿ, ಈ ದೊಡ್ಡ ಬಾರ್ಡರ್ ಇದು. ಹೌದು. ಕಾಶ್ಮೀರದಿಂದ ಹಿಡಿದು ಗುಜರಾತ್ ವರೆಗೆ ಹೌದು. 1600 ಕಿಲೋಮೀಟರ್ ದೂರ ಇದೆ. ಹೌದು. 1600 ಕಿಲೋಮೀಟರ್ ಅವರು ಅಲ್ಲಿ ಅಟ್ಯಾಕ್ ಮಾಡಬೇಕು. ಹೌದು. ನಾವು ಎಲ್ಲಾ ಕಡೆಯಲ್ಲೂ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ನಮ್ಮ ಏರ್ ಫೋರ್ಸ್ ಬಹಳ ಸ್ಟ್ರಾಂಗ್ ಆಗಿದೆ ಈ ಹೌದು. ಏರಿಯಾದಲ್ಲಿ. ಹೌದು. ಹಾಗಾಗಿ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರ ಡ್ರೋನ್ಗಳನ್ನ ನಾವು ಕೆಳಗೆ ಉಳಿಸಿದ್ದೇವೆ. ಹಾಗೆ ಮೂಂಡಾಕು ಅವರ ಜೆಟ್ಗಳು ಕೂಡ ನೆಲಸಮ ಆಗಿದೆ ಈಗ. ಹೌದು. ಏರ್ ಪೈಲಟ್ ನಾವು ಕ್ಯಾಪ್ಚರ್ ಮಾಡಿ ಆಗಿದೆ. ಹೌದು. ಸೊ ನಮ್ಮ ಸೈಡಿಂದ ಯಾವ ರೀತಿ ಆ ರೀತಿ ದೊಡ್ಡ ಒಂದು ನಷ್ಟ ಆಗ್ಲಿಲ್ಲ. ಏನೋ ನಷ್ಟ ಆಗಿದ್ದು ಸಿವಿಲಿಯನ್ ಪಾಪ್ಯುಲೇಷನ್ ಅವರು ಅಟ್ಯಾಕ್ ಮಾಡಿದ್ರು. ಅದು ನಿಮ್ಗೆ ಗೊತ್ತಿದ್ದಾಗ ಜಮ್ಮು ಅಲ್ಲೇ ಗುರುದ್ವಾರ, ಹೌದು. ಹಾಗೆ ಅಲ್ಲಿ ಸಿವಿಲಿಯನ್ ಪಾಪ್ಯುಲೇಷನ್ ಅಟ್ಯಾಕ್ ಮಾಡಿದಾಗ ಅಷ್ಟೇ ವಿನಃ ಹೌದು. ನಮ್ಮ ಆರ್ಮಿಗೆ ನನಗೆ ತಿಳಿದ ಹಾಗೆ ಲಾಸ್ ಆಗಲಿಲ್ಲ. ಹೌದು. 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 ಬಹುಶಃ ಈ ಈ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಮುಂದೆ ಇರುವಂತಹ ಆಯ್ಕೆ ಏನು ಅಂತೇಳಿ? ಅವರಿಗೆ ಆಯ್ಕೆ ಅಂತಂದ್ರೆ ಇಟ್ಸ್ ಅ ಕ್ವಶನ್ ಆಫ್ ದರ್ ಎಕ್ಸಿಸ್ಟೆನ್ಸ್, ಇಟ್ಸ್ ಅ ಸರ್ವೈವಲ್. ಈಗ ನಿಮಗೆ ತಿಳಿದಾಗೆ ಆಲ್ರೆಡಿ ಸರ್ವೈವಲ್ ಅಥವಾ ಸರ್ವನಾಶನ ಅಂತ? ಅದು ಸರ್ವನಾಶ ಆಗ್ತದೆ. ಅವರ ಪಾಕಿಸ್ತಾನ 4-5 ಭಾಗ ಆಗ್ಲಿಕ್ಕೆ ಉಂಟು. ಬಲ್ತಿಸ್ತಾನ ಒಂದು ಸೆಪರೇಟ್ ಆಗ್ಲಿಕ್ಕಿದೆ. POJK ನಮಗೆ ಬರ್ತದೆ. ಹೌದು. ಆಯ್ತಾ. ಸೊ ಹಾಗಾಗಿ ಪಾಕಿಸ್ತಾನ ಅಂತ ಹೇಳಿ ಇರೋದಿಲ್ಲ. ಅದು ಪಂಜಾಬಿಸ್ತಾನ ಆಗ್ಬೋದು ಅಥವಾ ಯಾವ್ದು ನಮ್ಗೆ ಗೊತ್ತಾಗೋದಿಲ್ಲ. ಹೌದು. ಈಗ ಮುಖ್ಯವಾಗಿ ಪಾಕಿಸ್ತಾನದ 70% ಆಫ್ ಎಕಾನಮಿ ಇಸ್ ಆಲ್ ಗವರ್ನ್ಡ್ ಬೈ ಪಂಜಾಬ್. ಹೌದು. ಪಾಕಿಸ್ತಾನ ಆರ್ಮಿ ಕೂಡ ಪಂಜಾಬ್ ಅದು. ಹೌದು. ಸೊ ಇಟ್ಸ್ ಎ ಕ್ವೆಶ್ಚನ್ ಆಫ್ ಓನ್ಲಿ ದಿ ಎಕ್ಸಿಸ್ಟೆನ್ಸ್ ಆಫ್ ಪಂಜಾಬ್ ಅಷ್ಟೇ. ಹೌದು. 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 ಆದರೆ ಆ ಪರಿಸ್ಥಿತಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಈ ಈ ಈ ಸ್ವರೂಪದಲ್ಲಿ ಭಾರತವನ್ನು ಕೆಣಕ್ತಾ ಒಂದು ಕಡೆಯಲ್ಲಿ ಅಸೀಂ ಮುನೀರ್ನಂತಹ ಸೇನಾ ದಂಡನಾಯಕನೇ ನಿಂತುಕೊಂಡು ಏನು ಪ್ರೀಚ್ ಮಾಡುವಂತಹ ರೀತಿಯಲ್ಲಿ ಆತ ಅಲ್ಲಿಯ ಏನು ಕಾಶ್ಮೀರದ ಬಗ್ಗೆ ಆಡಿರತಕ್ಕಂತಹ ಮಾತು, ಇದು ಎಲ್ಲದರ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಆತ ಅಲ್ಲಿ ಮಾಡ್ತಾನೆ. ಭಾರತದ ಕಡೆಗೆ ದಾಳಿಯನ್ನು ನಡೆಸುವಂತಹ ನಿಟ್ಟಿನಲ್ಲಿ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡುವಂಥದ್ದಕ್ಕೆ ಇವೆಲ್ಲವೂ ಕೂಡ ಆತ ಮಾಡ್ತಾನೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನೋಡಿ, ನಮ್ಮ ಭಾರತ 77 ವರ್ಷದಲ್ಲಿ ನಮ್ಮ ನಿಜವಾದ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಲಿಲ್ಲ. ನಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಅವರಿಗೆ ಒಂದು ರೀತಿ ಭಯ ಇರ್ತಿತ್ತು. ಆ ಶಕ್ತಿ ಪ್ರದರ್ಶನ ನಾವು ಮಾಡಲಿಲ್ಲ. ಇಸ್ ಅ ಫೇಲ್ಯೂರ್ ಆಫ್ ಪೊಲಿಟಿಕಲ್ ಲೀಡರ್ಶಿಪ್. ಇವಾಗ ಮೋದಿ ಬಂದ್ಮೇಲೆ ಏನಾಗಿದೆ ಅಂತಂದ್ರೆ ಆರ್ಮಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ಅದು 71 ಆಪರೇಷನ್ ನಲ್ಲಿ ಏನಾಯ್ತು ಅಂತಂದ್ರೆ ಆ ಸಂದರ್ಭ ಕಠಿಣ ಪರಿಸ್ಥಿತಿ ಇತ್ತು. ಹಾಗಾಗಿ ಮಾಣಿಕ್ ಶಾ ಒಬ್ಬ ಮಹಾದೊಡ್ಡ ದಂಡನಾಯಕ. ಹೌದು. ಸೊ ಅವನು ಇಂದಿರಾ ಗಾಂಧಿಯ ವಿರೋಧವಾಗಿ ಅವನು ಕೆಲವು ಕಾರ್ಯಕ್ರಮ ಮಾಡಿದ್ದಾನೆ. ಒಂದು ಸಲ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ಏನಾಗತ್ತೆ ಅಂತಂದ್ರೆ ಯಶಸ್ಸು ಆಗೇ ಆಗತ್ತೆ. ಅವಾಗ ನಮ್ಮ ಶಕ್ತಿ ಪ್ರದರ್ಶನ ಆಗತ್ತೆ. ಆಯ್ತಾ. ಆ ಶಕ್ತಿ ಪ್ರದರ್ಶನಕ್ಕೆ ಅವಕಾಶವೇ ಸಿಗ್ಲಿಲ್ಲ. ಕಾರ್ಗಿಲ್ ಯುದ್ಧದಲ್ಲೂ ಕೂಡ ನಮಗೆ ಏನು ಅಂತಂದ್ರೆ ಅಫೆನ್ಸಿವ್ ಆಕ್ಷನ್ ನಿಲ್ಲಿಲ್ಲ, ನಮ್ಮದು ಡಿಫೆನ್ಸಿವ್ ಆಕ್ಷನ್ ಆಗಿತ್ತು. ಹೌದು. ಹಾಗಾಗಿ ನಮ್ಮ ಸೈಡಿಂದ ಕ್ಯಾಶುಯಾಲಿಟಿ ಜಾಸ್ತಿ ಆಗಿತ್ತು. ಹೌದು. ನಾವು ಲೈನ್ ಆಫ್ ಕಂಟ್ರೋಲ್ ಅನ್ನ ಕ್ರಾಸ್ ಮಾಡಿ ಒಳಗಡೆ ಅಟ್ಯಾಕ್ ಮಾಡುವಂತಹ ಒಂದು ಕೆಪಾಸಿಟಿ ಬಂದದ್ದು ಮೋದಿ ಬಂದ. ಹೌದು. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಈ ಸೇನೆಯಲ್ಲಿ ಒಂದು ಒಗ್ಗಟ್ಟು ತಂದಿದ್ದಾನೆ, ಸೀರಿಯಸ್ ಮಾಡಿದ್ದಾನೆ. ಹೌದು. ಆಯ್ತಾ. ಹಾಗೆ ಅದಕ್ಕೆ ಸರಿಯಾಗಿ ಇನ್ನೊಂದೇನು ಅಂತಂದ್ರೆ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ನಮಗೆ ಈಗ ನಮ್ಮ ಡ್ರೋನ್ ಸಿಸ್ಟಮ್ ದೇ ಆರ್ ಒನ್ ಆಫ್ ದ ಬೆಸ್ಟ್, ಮಿಸೈಲ್ ಸಿಸ್ಟಮ್ಸ್ ಒನ್ ಆಫ್ ದ ಬೆಸ್ಟ್. ಆಯ್ತಾ. ವಿ ಹ್ಯಾವ್ ಬೆಸ್ಟ್ ಏರ್ ಕ್ರಾಫ್ಟ್ಸ್. ಸೊ ಹಿ ಹ್ಯಾಸ್ ಗಿವನ್ ಟೀಚ್ ಟು ದಿ ಇಂಡಿಯನ್ ಫೋರ್ಸಸ್. ಹೌದು. ಅದು